ಈ ದೇಶದಲ್ಲಿರುವ ಮುಸ್ಲಿಮ್ಸನ್ನು ಐಡೆಂಟಿಫೈ ಮಾಡಿ ಇವರು ವಿಲ್ಲನ್ಗಳು ಅಂತ ಒಂದು ಕತೆ ಹೇಳಲಿಕ್ಕೆ ಶುರು ಮಾಡಿದರು. ನಮ್ಮ ಎಲ್ಲ ಫ್ಯಾಮಿಲಿಗೆ ಇವರು ಡೇಂಜರ್ ಅಂತ ನಿಮ್ಮ ಮನಸ್ಸಲ್ಲಿ ಭಯ ಮೂಡಿಸ್ಬಿಟ್ಟು ಇವರನ್ನು ನಾನು ನೋಡ್ಕೊಳ್ತೀನಿ, ನನಗೆ ಓಟ್ ಹಾಕಿ ಅಂತ ಹೇಳಿದರೆ ಮೆಜಾರಿಟಿ ಜನ ನನಗೆ ಓಟ್ ಹಾಕ್ತಾರೆ. ಅವರ ಒರಿಜಿನಲ್ ಟಾರ್ಗೆಟ್ ಈಸ್ ಈಕ್ವಿಟಿ ಆ್ಯಂಡ್ ದಟ್ ಈಸ್ ಬೀಯಿಂಗ್ ಗಿವನ್ ಬೈ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ದೇ ವಾಂಟ್ ಟು ಕಿಲ್ ದ ಕಾನ್ಸ್ಟಿಟ್ಯೂಷನ್. ಈ ಹಾಲಲ್ಲಿ ಈಗ 3 ಜನ ನಾವು ಎಲೆಕ್ಷನ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಈಗ ನಾವು 3 ಜನನೂ ಹೋಗಿ ಎಲ್ಲರ ಹತ್ರನೂ ಹೋಗಿ ನಾವು ಒಳ್ಳೇದು ಮಾಡ್ತೀವಿ, ನಮಗೆ ಓಟ್ ಮಾಡಿ ಅಂತ ಹೇಳಿದರೆ ಎಲ್ಲರಿಗೂ ಸಮವಾಗಿ ಬರ್ತದೆ ಓಟು. ನಾನು ಗೆಲ್ಲೋದು ಸಾಧ್ಯ ಅಲ್ಲ. ಬಟ್ ಇನ್ನೊಂದು ಫಾರ್ಮುಲಾ ಇದೆ. ನಾನು ಮಾತ್ರ ಹೋಗಿ ಒಂದು ಕತೆ ಹೇಳ್ತೀನಿ ನೋಡಿ, ಆ ಲಾಸ್ಟಲ್ಲಿ ಕೂತಿದ್ದಾರಲ್ಲ ಒಂದು 20 ಜನ, ಈ ಎಂಟೈರ್ ಹಾಲ್ಗೆ ಇವರೇ ವಿಲನ್, ಇವರಿದ್ದರೆ ನಾವು ಯಾರು ಬದುಕೋಕ್ಕಾಗಲ್ಲ, ನಮ್ಮ ಎಲ್ಲ ಫ್ಯಾಮಿಲಿಗೆ ಇವರು ಡೇಂಜರ್ ಅಂತ ನಿಮ್ಮ ಮನಸ್ಸಲ್ಲಿ ಭಯ ಮೂಡಿಸ್ಬಿಟ್ಟು ಇವರನ್ನು ನಾನು ನೋಡ್ಕೊಳ್ತೀನಿ, ನನಗೆ ಓಟ್ ಹಾಕಿ ಅಂತ ಹೇಳಿದರೆ ಮೆಜಾರಿಟಿ ಜನ ನನಗೆ ಓಟ್ ಹಾಕ್ತಾರೆ. ಹೌದಲ್ಲ? ಭಾಳ ಸಿಂಪಲ್ ಲಾಜಿಕ್. ಸೊ ಈ ಫಾರ್ಮುಲಾವನ್ನು ಫಾಸ್ಟೆಸ್ಟ್ ಫಾರ್ಮುಲಾ ಅಂತ ಹೇಳ್ತೀವಿ, ಇದನ್ನು ಅವ್ರು ಹಿಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರು ಈ ದೇಶದಲ್ಲಿರುವ ಮುಸ್ಲಿಮ್ಸನ್ನು ಐಡೆಂಟಿಫೈ ಮಾಡಿ ಇವರು ವಿಲ್ಲನ್ಗಳು ಅಂತ ಒಂದು ಕತೆ ಹೇಳಲಿಕ್ಕೆ ಶುರು ಮಾಡಿದರು. ಅಂದರೆ ಆ ಹಿಸ್ಟ್ರಿ ಹಾಗೇ ಇತ್ತು, ಅದೆಲ್ಲ ಹಿಸ್ಟ್ರಿ ಎಲ್ಲ ಸೇರಿಸಿ, ಜಾಗ್ರಫಿ ಎಲ್ಲ ಸೇರಿಸಿ ಒಂದು ಮಿಕ್ಸರ್ ಮಸಾಲ ಮಾಡಿ ಈ 20% ಏನು ನಮ್ಮ ಮುಸ್ಲಿಮ್ಸ್ ಇದ್ದಾರೆ ಇವರು ವಿಲ್ಲನ್ಗಳು ಅಂತ ಪ್ರೆಸೆಂಟ್ ಮಾಡಿ 80% ಹಿಂದೂಸ್ ನಾವೆಲ್ಲ ಒಂದು ಅಂತ ಒಂದು ಫಾರ್ಮುಲಾ ಕೊಡ್ತಾರೆ. ಇದಕ್ಕೆ ಹಿಂದುತ್ವ ಅಂತೀವಿ. ದಿಸ್ ಇಸ್ ನಾಟ್ ಹಿಂದೂ, ಇಟ್ ಇಸ್ ಹಿಂದುತ್ವ, ರೈಟ್? ನೌ ದಿಸ್ ಫಾರ್ಮುಲಾ ವರ್ಕ್ಸ್ ಎಲೆಕ್ಟೋರಲಿ. ದಟ್ ಈಸ್ ದ ಓನ್ಲಿ ಥಿಂಗ್. ನನ್ನ ಅಭಿಪ್ರಾಯಕ್ಕೆ ಅವರ ಒರಿಜಿನಲ್ ಮುಸ್ಲಿಮ್ಸ್ ಅಲ್ಲ ಅವರ ಒರಿಜಿನಲ್ ಟಾರ್ಗೆಟ್. ಮುಸ್ಲಿಮ್ಸ್ ಆರ್ ಟಾರ್ಗೆಟ್ ಟು ವಿನ್ ಎಲೆಕ್ಷನ್ಸ್, ಬಟ್ ದೇರ್ ಒರಿಜಿನಲ್ ಟಾರ್ಗೆಟ್ ಈಸ್ ಈಕ್ವಿಟಿ. ಇನ್ನೊಂದು ರೀತಿಯಲ್ಲಿ ಹೇಳಿದರೆ ದೇರ್ ಒರಿಜಿನಲ್ ಟಾರ್ಗೆಟ್ ಈಸ್ ಮೆಜಾರಿಟಿ ಆಫ್ ಹಿಂದೂ ಸಮಾಜ. ಈ 70 ವರ್ಷದಲ್ಲಿ ಸಂವಿಧಾನದಿಂದ ಎಲ್ಲ ಮೇಲೆ ಬಂದಿದ್ದಾರಲ್ಲ, ದೇ ಆರ್ ದೇರ್ ಒರಿಜಿನಲ್ ಟಾರ್ಗೆಟ್. ಇನ್ಫ್ಯಾಕ್ಟ್ ಇನ್ನೊಂದು ದಾರಿಯಲ್ಲಿ ಹೇಳಿದರೆ ನಾನೇ ಅವರ ಟಾರ್ಗೆಟ್. ಅವರ ಟಾರ್ಗೆಟ್ ಮುಸ್ಲಿಮ್ ಅಲ್ಲ, ನಾನೇ ಅವರ ಟಾರ್ಗೆಟ್. ಇವನು ಒಂದು 70 ವರ್ಷದಲ್ಲಿ ಎಲ್ಲೋ ಹಳ್ಳಿಯಲ್ಲಿ ಒಂದು ಅನ್ಟಚಬಲ್ ಆಗಿದ್ದು ಈಗ ಪಾರ್ಲಿಮೆಂಟಲ್ಲಿ ನಮ್ಮ ಮುಂದೆ ಬಂದು ಕೂತಿದ್ದಾನಲ್ಲ, ಅದು ಅವರಿಗೆ ಆಗೋದಿಲ್ಲ. ಸೊ ಹಾಗಾಗಿ ಅವರು ಸಂವಿಧಾನವನ್ನು ಮುಗಿಸುವವರೆಗೆ ಅವರು ಒಯ್ಯಲ್ಲ. ದೇರ್ ಒರಿಜಿನಲ್ ಟಾರ್ಗೆಟ್ ಈಸ್ ಈಕ್ವಿಟಿ. ಅದಕ್ಕೆ ಅವ್ರು ಹೇಳ್ತಾ ಇರೋದು ಕಾಂಗ್ರೆಸ್ ಮುಕ್ತ ಭಾರತ್. ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಯಾಕೆ ಕೇಳ್ತಾರೆ? ಬಿಕಾಸ್ ಕಾಂಗ್ರೆಸ್ ಸಿಂಬಲೈಸಸ್ ಆಸ್ ಅ ಪಾರ್ಟಿ ಆಲ್ ದೀಸ್ ಐಡಿಯಾಲಜೀಸ್. ಈ ಐಡಿಯಾಲಜಿ ಯಾವುದು ಅವರಿಗೆ ಬೇಕಿಲ್ಲ, ಅವರಿಗೆ ಬೇಕು ದಟ್ ಐಡಿಯಾಲಜಿ. ಅಂದರೆ ಇನ್ನೊಂದು ಜೋಕಾಗಿ ಒಂದು ಹೇಳ್ತೀನಿ. ಮೆಜಾರಿಟೇರಿಯನ್ ಕಂಟ್ರೀಸ್ ಇದೆಯಲ್ಲ, ಭಾಳಷ್ಟು ಮೆಜಾರಿಟೇರಿಯನ್ ಕಂಟ್ರೀಸಲ್ಲಿ ಮೆಜಾರಿಟಿಗೆ ಅನ್ಡ್ಯೂ ಅಡ್ವಾಂಟೇಜ್ ಸಿಗ್ತದೆ, ಮೈನಾರಿಟಿಗೆ ಬಹಳ ವರ್ಸ್ಟ್ ಸಿಚುವೇಶನ್ ಕೊಡ್ತಾರೆ. ಅದಕ್ಕೆ ಮೆಜಾರಿಟೇರಿಯನ್ ಕಂಟ್ರಿ ಅಂತ ಕರಿತೀವಿ. ಆದರೆ ಭಾರತದಲ್ಲಿ ಮಾತ್ರ ಈ ಮೆಜಾರಿಟಿಯಲ್ಲಿ ಈ ನರೇಟಿವ್ ಮೆಜಾರಿಟೇರಿಯನಿಸಮ್ ನರೇಟಿವಲ್ಲಿ ಕೂಡ BJP 420 ಕೆಲಸ ಮಾಡ್ತಾರೆ. ಅಂದರೆ ಅವರ ಒರಿಜಿನಲ್ ಟಾರ್ಗೆಟ್ ಮೆಜಾರಿಟಿಯನ್ನೇ ಅವರು ಬದುಕ ಬಿಡಲ್ಲ. ಯು ಅಂಡರ್ಸ್ಟ್ಯಾಂಡ್? ಅವರು ಅವರ ಐಡಿಯಾಲಜಿ, ಹಿಂದುತ್ವ ಐಡಿಯಾಲಜಿಯಲ್ಲಿ ಕೂಡ ಅವರು 420 ಆಗಿದ್ದಾರೆ ಅಂತ ನನ್ನ ಒಂದು ಆರೋಪ. ಸೊ ದಿಸ್ ಇಸ್ ಅ ವೆರಿ ಫನ್ನಿ ಥಿಂಗ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ಇಂಡಿಯಾ, ವೇರ್ ದ ಮೆಜಾರಿಟಿ ಈಸ್ ಜಸ್ಟ್ ಬೀಂಗ್ ಟೇಕನ್ ಫಾರ್ ಅ ರೈಡ್. ಕಾಸ್ಟ್ ಸೆನ್ಸಸ್, ಸಿಂಪಲ್ ಎಕ್ಸಾಂಪಲ್, ಕಾಸ್ಟ್ ಸೆನ್ಸಸ್ ಬಂದರೆ ಯಾರಿಗೆ ಅಡ್ವಾಂಟೇಜ್ ಆಗ್ತದೆ? ಹಿಂದೂ ಸಮಾಜಕ್ಕೆ ತಾನೇ ಅಡ್ವಾಂಟೇಜ್ ಆಗ್ತದೆ. ಆದರೆ ಅದರಲ್ಲಿ SC ST OBC MBC ಅವ್ರಿಗೆ ಅಡ್ವಾಂಟೇಜ್ ಆಗ್ತದೆ. ಇದರಲ್ಲಿ BJPಗೆ ಏನು ಸಮಸ್ಯೆ? ಅವರ ಹಿಂದೂಗಳ ರಕ್ಷಕರು ಅಂತ ಹೇಳಿದರೆ ಅವ್ರಿಗೆ ಇದರಲ್ಲಿ ಏನು ಸಮಸ್ಯೆ? ಯಾವ ಕಾರಣಕ್ಕೂ ಬಿಡಲ್ಲ. ಇದೆಲ್ಲ ನೋಡಿದರೆ ಈಸಿಯಾಗಿ ನಿಮ್ಗೆ ಗೊತ್ತಾಗ್ತದೆ. ಅವರ ಒರಿಜಿನಲ್ ಟಾರ್ಗೆಟ್ ಈಸ್ ಈಕ್ವಿಟಿ ಆ್ಯಂಡ್ ದಟ್ ಈಸ್ ಬೀಯಿಂಗ್ ಗಿವನ್ ಬೈ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ದೇ ವಾಂಟ್ ಟು ಕಿಲ್ ದ ಕಾನ್ಸ್ಟಿಟ್ಯೂಷನ್.